ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಹೇಳಿದ್ದೆ ನಿಮಗೆ, ನಾನು ಕೆಲವೊಂದೆಲ್ಲ ಎಕ್ವಿಪ್ಮೆಂಟ್ಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿರಲಿಲ್ಲ. ಸೊ ಹಂಗಾಗಿ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ ಅಂತೇಳಿ. ಸೊ ಇವಾಗಿಂದ ಎಲ್ಲ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಇವತ್ತು ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನೋಡೋಣ. ತುಂಬ ಈಸಿ ಇದೆ ಮೆಥಡ್. ಅಂದರೆ ಇವಾಗ ಆಧಾರ್ ಕಾರ್ಡ್ ವೆಬ್ಸೈಟಲ್ಲಿ ಹೋಗಿ, ಆ ವೆಬ್ಸೈಟಲ್ಲಿ ತುಂಬ ಈಸಿ ಮೆಥಡ್ ಇದೆ. ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು, ಅದನ್ನು ಯಾವ ಥರ ಪ್ರಿಂಟ್ ಕೊಡೋದು ಅನ್ನೋದನ್ನ ನೋಡೋಣ. ಸೊ ದಯವಿಟ್ಟು ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬೆಲ್ಲೈಕನ್ನ ಒತ್ತಿ, ಅಂದರೆ ನಾನು ಯಾವುದೇ ವಿಡಿಯೋಗಳನ್ನ ಹಾಕಿದ್ರೆ ಅದು ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತಾ. ಸೊ ಬನ್ನಿ ಇವಾಗ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ನೀವು ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕು. ನೀವು ಗೂಗಲ್ ಕ್ರೋಮ್ ಇಲ್ಲ ಅಂತಂದ್ರೂ ಕೂಡ ಮೊಜಿಲ್ಲಾ ಫೈರ್ಫಾಕ್ಸ್ ಇಂದ ನೀವು ಡೌನ್ಲೋಡ್ ಮಾಡ್ಬೋದು ಆಧಾರ್ ಕಾರ್ಡ್ನ. ನಾನು ಇಲ್ಲಿ ಗೂಗಲ್ ಕ್ರೋಮಿಂದ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋತೀನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ UIDAI ಅಂತ ಸರ್ಚ್ ಮಾಡಿ. UIDAI ಅಂತ ಸರ್ಚ್ ಮಾಡಿ ನೀವು ಎಂಟರ್ ಕೊಡಿ. ಎಂಟರ್ ಕೊಟ್ಟರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒನ್ ಇದೆ ನೋಡಿ, UIDAI ಅಂತ. ಇದನ್ನ ಇನ್ನೊಂದ್ಸಲ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜಸ್ ಬರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಇಂದ ನೀವು ಆಧಾರ್ ಕಾರ್ಡ್ ಸೈಟ್ಗೆ ಎಂಟರ್ ಆಗ್ತೀರಾ ಅಂತೇಳಿ. ನನಗೆ ಕನ್ನಡ ಇಷ್ಟ, ಆದರೂ ಕೂಡ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡೆ. ನೀವು ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೂ ತೊಗೋಬೋದು. ಅಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದೆ. 8 ಇಂದ 9 ಲ್ಯಾಂಗ್ವೇಜಸ್ ಇದೆ ಅಲ್ಲಿ. 10 ಲ್ಯಾಂಗ್ವೇಜಸ್ ಇದೆ ಮೇ ಬಿ, ತೊಗೋಬೋದು. ಸೊ ಈ ಥರ ಆಧಾರ್ ಕಾರ್ಡ್ ಸೈಟ್ ಓಪನ್ ಆಯಿತು. ಇದರಲ್ಲಿ ಒಂದು ಐದು ಸೆಂಟರ್ ಇದೆ. ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ಮೈ ಆಧಾರ್ ಅಂತ ಒಂದಿದೆ, ಮತ್ತೆ ಅಬೌಟ್ UIDAI ಅಂತ ಒಂದಿದೆ, ಮತ್ತೆ ಇಕೋ ಸಿಸ್ಟಮ್ ಅಂತ ಒಂದಿದೆ, ಮತ್ತೆ ಮೀಡಿಯಾ ಆ್ಯಂಡ್ ರಿಸೋರ್ಸ್ ಅಂತ ಒಂದಿದೆ, ಮತ್ತೆ ಕಾಂಟ್ಯಾಕ್ಟ್ ಆ್ಯಂಡ್ ಸಪೋರ್ಟ್ ಅಂತ ಒಂದಿದೆ. ಸೊ ಇದರಲ್ಲಿ ಮೈ ಆಧಾರ್ ನೀವು ಜಸ್ಟ್ ನೀವು ಈ ಥರ ಮೌಸ್ನ ಈ ಥರ ನೀವು ತೊಗೊಂಡೋದ್ರೆ ಇಲ್ಲಿ ತುಂಬಾ ಓಪನ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ಅಪ್ಡೇಟ್ ಯುವರ್ ಆಧಾರ್ ಅಂತ ಒಂದಿದೆ, ಮತ್ತೆ ಗೆಟ್ ಆಧಾರ್ ಅಂತ ಒಂದಿದೆ, ಮತ್ತೆ ಆಧಾರ್ ಸರ್ವಿಸಸ್ ಅಂತೇಳಿ ಒಂದಿದೆ, ಮತ್ತೆ ಅಬೌಟ್ ಯುವರ್ ಆಧಾರ್ ಅಂತೇಳಿ ಒಂದಿದೆ. ಸೊ ತುಂಬಾ ಇದೆ. ಅದರಲ್ಲಿ ನೀವು ಗೆಟ್ ಆಧಾರ್, ಸೊ ಗೆಟ್ ಆಧಾರ್ ಅಲ್ಲಿ ಥರ್ಡ್ ಒನ್ ಅಲ್ಲಿ ಮೂರನೇ ಒಂದು ಆಪ್ಷನ್ ಅಲ್ಲಿ ಡೌನ್ಲೋಡ್ ಆಧಾರ್ ಅಂತೇಳಿ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ ನಿಮ್ಗೆ ಇಂಟರ್ಫೇಸ್. ನೀವು ಇಲ್ಲಿ ಲಾಗಿನ್ ಮಾಡಿಕೊಂಡು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಆಧಾರ್ ಕಾರ್ಡ್ನ. ಸೊ ತೊಂದರೆ ಇಲ್ಲ, ಲಾಗಿನ್ ಏನು ಅವಶ್ಯಕತೆ ಇಲ್ಲ. ನೀವು ಹಿಂಗೆ ಕೆಳಗಡೆ ಬನ್ನಿ. ಸೊ ಕೆಳಗಡೆ ಬಂದ್ರೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ನೀವು ಇಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡಿಕೊಂಡು ಕೂಡ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೀವು ಲಾಗಿನ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಹಿಂಗೆ ನೀವು ಕೆಳಗಡೆ ಬಂದ್ರೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಎಂಟರ್ ಆಧಾರ್ ನಂಬರ್ ಅಂತೇಳಿ ಬರುತ್ತೆ. ಆಮೇಲೆ ನೀವು ಆಧಾರ್ ನಂಬರ್ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಹತ್ರ ನೀವು ಎನ್ರೋಲ್ಮೆಂಟ್ ಮಾಡಿದ್ದು ID ಇದ್ರೆ ಎನ್ರೋಲ್ಮೆಂಟ್ ID ಇಂದನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎನ್ರೋಲ್ಮೆಂಟ್ ID ಇರುತ್ತೆ, ಇಲ್ಲಿ ID ಹಾಕೊಂಡು ಡೇಟ್ ಮತ್ತೆ ಟೈಮ್ ಹಾಕೊಂಡ್ರೆ ಅದು ನೀವು ಇದು ಕ್ಯಾಪ್ಚಾ ಕೋಡ್ ಹಾಕಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ನಾವು ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ರ, ಆಧಾರ್ ಕಾರ್ಡ್ ನಂಬರ್ ಇಂದ ನಾವು ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕೋತೀನಿ, 9484. ಇದು ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡ್ ಆಸ್ ಇಟ್ ಈಸ್ ಏನಿದೆ ಅದನ್ನು ಎಂಟ್ರಿ ಮಾಡಿ. PAOIQK ಓಪನ್ ಮಾಡಿಕೊಂಡು ನೀವು ಏನು ಮಾಡಬೇಕಂದ್ರೆ ಗೆಟ್ OTP ಅಲ್ಲ, ಸಾರಿ, ಸೆಂಡ್ OTP. ಸೊ ಕೆಲವೊಂದು ಕಡೆ ಎಲ್ಲ ಗೆಟ್ OTP ಅಂತ ಬರುತ್ತೆ, ಇದರಲ್ಲಿ ಸೆಂಡ್ OTP ಅಂತಿದೆ. ಸೊ ನಾನು ಸೆಂಡ್ OTP ಅಂತ ಕೊಡ್ತೀನಿ. ಸೆಂಡ್ OTP ಕೊಟ್ಟರೆ ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರು ಲಿಂಕ್ ಆಗಿರುತ್ತೋ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. 1 ಸೆಕೆಂಡ್, ನಾನು ಆಧಾರ್ ಕಾರ್ಡ್ನ ಅದು ನಂಬರ್ ಚೆಕ್ ಮಾಡಿ OTP ಬಂದಿದೆ ಚೆಕ್ ಮಾಡ್ಕೋತೀನಿ. ಓಕೆ, OTP ಬಂದಿದೆ, ಇಲ್ಲಿ ಎಂಟ್ರಿ ಮಾಡ್ತೀನಿ, 225848. ಓಕೆ, OTP ಎಂಟ್ರಿ ಆಯಿತು. OTP ಎಂಟ್ರಿ ಆಯಿತು. ನೆಕ್ಸ್ಟ್ ಈಗ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದೆ, ಅದನ್ನು ಕೊಟ್ಬಿಡಿ. ಸ್ವಲ್ಪ ಲೋಡ್ ಆಗುತ್ತಿರುತ್ತೆ. ಸೊ ಈಗ ಯಾಕಂದ್ರೆ ಸರ್ವರ್ ಇಶ್ಯೂ ಇರುತ್ತೆ ಇದು. ಸೊ ಬ್ಯಾಕ್ ಎಂಡ್ ಅಲ್ಲಿ ಓಕೆ ಡೌನ್ಲೋಡ್ ಈ ತರ ನಿಮಗೆ ಬಂದ್ರೆ ಸೊ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಬಂತು. ಇಲ್ಲಿ ಮೇಲ್ಗಡೆ ಸೇವ್ ಕೂಡ ಆಯ್ತು ನೋಡಿ. ಸೊ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ಸ್ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು, ನೀವು ಪ್ರಿಂಟ್ ತಗೋಬಹುದು. ಸೊ ಇಲ್ಲ ಅಂದ್ರೆ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದು
ಇಲ್ಲಿ ದಿಸ್ ಪಿ ಸಿ ಅಂತ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ರಿ. ಅದರಲ್ಲಿ ಡೆಸ್ಕ್ಟಾಪ್, ಡಾಕ್ಯುಮೆಂಟ್ಸ್ ಮತ್ತು ಡೌನ್ಲೋಡ್ಸ್, ಇಲ್ಲಿ ಡೌನ್ಲೋಡ್ಸಲ್ಲಿ ಆಧಾರ್ ಕಾರ್ಡು ಸೇವ್ ಆಗಿರುತ್ತೆ. ಇಲ್ಲಿದೆ ನೋಡಿ ಈ ಆಧಾರ್ ಅಂತೇಳಿ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಪಾಸ್ವರ್ಡ್ನ ಹಾಕಿ ಎಂಟರ್ ಪಾಸ್ವರ್ಡ್ ಅಂತೇಳಿ. ಅಲ್ಲಿ ಯಾರ ಆಧಾರ್ ಕಾರ್ಡ್ ಇದೆಯೋ ಅವರ ನೇಮ್ನ 4 ಅಕ್ಷರ, ಫಸ್ಟ್ 4 ಅಕ್ಷರಗಳನ್ನ ಹಾಕಬೇಕು. ಎಕ್ಸಾಂಪಲ್ ಇದು ಆಧಾರ್ ಕಾರ್ಡ್, ನಂದೇ ಆಧಾರ್ ಕಾರ್ಡ್ ಇರೋದು, ನನ್ನ ಹೆಸರು ವೆಂಕಟೇಶ್ ಅಂತ. ಸೊ ನಂದು VENK ಅದನ್ನ ಕ್ಯಾಪಿಟಲ್ ಲೆಟರ್ ಹಾಕಬೇಕು. VENK ಕ್ಯಾಪಿಟಲ್ ಲೆಟರ್ ಹಾಕಿ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಅಲ್ಲ, ಡೇಟ್ ಆಫ್ ಇಯರ್ ಮಾತ್ರ ಹಾಕಬೇಕು. ಮಂತ್ ಎಂಡ್ ಅದೇನು ಮಂತ್ ಮತ್ತೆ ಡೇ ಏನು ಬೇಕಾಗಲ್ಲ, ಜಸ್ಟ್ ಇಯರ್ ಹಾಕಬೇಕು. ನಂದು ಇಯರ್ ಇದೆ, ಇಯರಲ್ಲಿ ಹಾಕ್ತೀನಿ. ಒಂದು ಸೆಕೆಂಡು, ಇಯರ್ ಹಾಕ್ದೆ, ಎಂಟರ್ ಕೊಟ್ಟರೆ ಆಧಾರ್ ಕಾರ್ಡ್ ಓಪನ್ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು. ಇನ್ನು ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಲ್ಲರಿಗೂ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೆ ಇನ್ನೂ ಅನೇಕ ವಿಡಿಯೋಗಳು ಆಗ್ತಾ ಇರ್ತೀವಿ. ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇಲ್ಲ ಕರ್ನಾಟಕ ಸರ್ಕಾರದ್ದು ಕೆಲವೆಲ್ಲ ಯೋಜನೆಗಳಾಗಿರ್ಬೋದು, ಇಲ್ಲ ಕೇಂದ್ರ ಸರ್ಕಾರದ ಕೆಲವೊಂದೆಲ್ಲ ಯೋಜನೆಗಳಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ದಯವಿಟ್ಟು ಬೆಲ್ ಐಕಾನ್ನ ಒತ್ತಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.